ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಿಗೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಆನೆ ನೇರವಾಗಿ ಪ್ರಶ್ನೆಗೆ ಉತ್ತರ ಹೇಳಬೇಕು. ಜನರ ಸಮಸ್ಯೆ ಸರ್. ನೀವು ಈ ತರ ಹೇಳಿದ್ರೆ ನಾನು ಏನ್ ಮಾಡಬೇಕು? ಟೈಮ್ ಬದುಕುವುದು ಕಷ್ಟ ಆಗಿದೆ ಸರ್. ನಮ್ಮ ಕೃಷಿಕರಿಗೆ ಈಗಾಗಲೇ ವರುಣ ಆರ್ಭಟದಲ್ಲಿ ಕೊಳೆರೋಗದಲ್ಲಿ ಸಂಪೂರ್ಣ ಕೃಷಿ ನಾಶ ಆಗಿದೆ. ಅದ್ರ ಜೊತೆಗೆ ಕೃಷಿಕ ಈ ಆನೆ ದಾಳಿಯಿಂದ ಮನೆಯಿಂದ ಹೊರಗಡೆ ಬರುವ ಪರಿಸ್ಥಿತಿ ಇಲ್ಲ. ಆ ಕಾರಣಕ್ಕೋಸ್ಕರ ಸಚಿವರು ಬರುವುದೇ ಅಪರೂಪ. ಯಾವ ರೀತಿ ಅಂದ್ರೆ ಈಗಾಗಲೇ ತುಂಬಾ ಪ್ರಾಣ ಹಾನಿ ಆಯಿತು, ಅವರ ಬೆಲೆ ನಾಶ ಆಯಿತು. ಎಲ್ಲ ಹಾನಿಗೆ ಯಾವುದೇ ರೀತಿಯ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಜನ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕುವ ಪರಿಸ್ಥಿತಿ ಬಂದಿದೆ ಸರ್. ಅದಕ್ಕೋಸ್ಕರ ಕೆಲವಾರು ಸರ್ಕಾರ ಕಡೆಯವರು ಕೆಲವು ನಿರ್ಧಾರವನ್ನು ತಗೋಬೇಕು. ಈ ಸುಳ್ಯ, ಪುತ್ತೂರು, ಕಡಬ ಕೂತ್ಕೊಡಿ. ನರಸಿಂಹನಾಯ್ಕ ಅಲ್ಲ, ನಾನು ಪ್ರತಾಪ್ ಸಿಂಹ ನಾಯ್ಕ. ಅಲ್ಲ, ವಾತಾವರಣ ಸ್ವಲ್ಪ ತಿಳಿಯಾಗಲಿ ಅಂತೇಳಿ ಹೇಳಿದ್ದೇನೆ. ಅಲ್ಲ, ಯಾರೋ ಒಬ್ರು ತಮಾಷೆ ಮಾಡಿದ್ರು ನನಗೆ, ನಿಮ್ಮ ಹೆಸರಲ್ಲಿ ಸಿಂಹ ಉಂಟು ಅಂತೇಳಿ ಆನೆ ಬಗ್ಗೆ ಪ್ರಶ್ನೆ ಕೇಳಿದ್ದೀರಾ. ಆದರೆ ನಮ್ಮ ಭಾಗದಲ್ಲಿ ಇವತ್ತು ಕಿಶೋರ್ ಕುಮಾರ್ ಹೇಳಿದ ರೀತಿಯಲ್ಲಿ ಇವತ್ತದು ತಮಾಷೆಯ ಪ್ರಶ್ನೆಯಾಗಿ ಉಳಿಲಿಲ್ಲ. ಜೀವನ್ಮರಣದ ಜೀವಭಯದ ಒಂದು ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಈ ಕಾಡಾನೆಗಳ ಕಾರಣಕ್ಕೋಸ್ಕರ ಆಗ್ತಾ ಇದೆ. ನಿತ್ಯ ಪತ್ರಿಕೆಯಲ್ಲಿ ಸುದ್ದಿ ಸಭಾಪತಿಗಳೇ, ಕೃಷಿ ಬೆಳೆ ನಾಶ ಆಯಿತು ಅಥವಾ ಇಲ್ಲೋ ಒಂಟಿ ಸಲಗ ಬಂತು, ಇಲ್ಲ ಈ ರೀತಿಯಲ್ಲಿ ಜೀವಭಯದಲ್ಲಿ ಬದುಕುವಂತಹ ಒಂದು ಪರಿಸ್ಥಿತಿ ಬಂದಿದೆ. ನನ್ನ ಪ್ರಶ್ನೆ ನೇರವಾಗಿ ಸಚಿವರಿಗೆ. ತಾವು ಉತ್ತರದಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದೀರಿ, ಮುಂದುವರಿದು ಮಾನವ ಆನೆ ಸಂಘರ್ಷ ತಡೆಗಟ್ಟುವ 117.20 ಕಿಲೋಮೀಟರ್ ಆನೆ ತಡೆ ಕಂದಕ, 2630 ಸಂಖ್ಯೆ ವಿಶೇಷ ವಿನ್ಯಾಸದ ಕಾಂಕ್ರೀಟ್ ಪಿಲ್ಲರುಗಳು, 71.4 ಕಿಲೋಮೀಟರ್. ಅಲ್ಲ, ಓದುದಿಲ್ಲ. ಆದ್ರೆ ಇಷ್ಟು ದೊಡ್ಡ ಗಾತ್ರದಲ್ಲಿ ಹೇಳಿ ಸಚಿವರು ಒಪ್ಪಿಕೊಂಡಿರುವವರು 25-26ರಲ್ಲಿ ಬರೀ 1.5 ಕಿಲೋಮೀಟರ್ನ ಆನೆ ನಿರೋಧಕ ಕಂದಕದ ಬಗ್ಗೆ ಮಾಡ್ತಾ ಇದ್ದೇವೆ. ಪ್ರಸ್ತಾವನೆಯಲ್ಲಿ ಇಷ್ಟು ದೊಡ್ಡ ಸಂಗತಿಗಳಿದ್ದಾವೆ. ಈ ಸಮಸ್ಯೆಗೆ ಹಾಗಾದ್ರೆ ಪರಿಹಾರ ಹೋಗ್ಬೇಕು ಅಂತ ಹೇಳಿದ್ರೆ ಇನ್ನೊಂದು 10-15 ವರ್ಷದ ಕಾರ್ಯಯೋಜನೆ ಬೇಕಾದೀತು. ವಿಶೇಷ ಗಮನ ಕೊಟ್ಟು ಜನರಿಗೆ ವಿಶ್ವಾಸ ಬರುವ ರೀತಿಯಲ್ಲಿ 2 ಪ್ರಾಣಗಳು ಹೋಗಿದ್ದಾವೆ. ಅಲ್ಲ, ಈ ಮೊನ್ನೆ 2-3 ತಿಂಗಳಲ್ಲಿ ಅವ್ರು ಹೇಳಿ ಗೊತ್ತಾಯ್ತಲ್ಲ ನಿಮಗೆ. ಸದಸ್ಯರು ತಮ್ಮ ಏನೊಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಇಲಾಖೆ, ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ತೆಗೆದುಕೊಂಡಿದೆ. ಮಾನವ ಪ್ರಾಣಿ ಸಂಘರ್ಷ ಇವತ್ತಿಂದಲ್ಲ, ಅನಾದಿ ಕಾಲದಿಂದಲೂ ಇದೆ. ಮಾನ್ಯ ಸಭಾಪತಿಗಳೇ, ಹಿಂದೆ ಅರಣ್ಯ 60-70% ಇತ್ತು, ಈಗ 20% ಅರಣ್ಯ ಇದೆ. ಅರಣ್ಯ ಕ್ಷೀಣಿಸ್ತಾ ಇದೆ. ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ 2022ರಲ್ಲಿ ಗಣತಿ ಮಾಡಿದಂಥ ಸಂದರ್ಭದಲ್ಲಿ 6395 ಆನೆ ಇದೆ ಅನ್ನುವಂಥದ್ದು ಇದೆ. ಇಡೀ ರಾಜ್ಯದಲ್ಲಿ ಆನೆಯಲ್ಲಿ ನಂಬರ್ 1 ಅಂದರೆ ನಮ್ಮ ರಾಜ್ಯ. ಹುಲಿಯಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ, 563 ಹುಲಿಗಳಿದ್ದಾವೆ. ಇಂಥದ್ರಲ್ಲಿ ಸುಮಾರು ವರ್ಷದಿಂದ ಪ್ರತಿ ವರ್ಷ 50ರಿಂದ 65 ಜನ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮೃತಪಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿನ ಒಂದು ದುರ್ಘಟನೆಗಳು ಇಲ್ಲಿ ಆನೆ ತುಳಿತದಿಂದ ಆಗ್ತಾ ಇದೆ. ಇದೆಲ್ಲವನ್ನೂ ತಡೆ ಹಿಡಿಬೇಕು ಅಂತೇಳಿ, ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಇವತ್ತು ಶಾಶ್ವತವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇವತ್ತು ರೈಲ್ವೆ ಬ್ಯಾರಿಕೇಡ್ ಅಳವಡಿಸುವಂಥ ಕಾರ್ಯ ನಡೀತಾ ಇದೆ. ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ 312 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಾವು ಮಾಡಿದ್ದೇವೆ. ಈಗ ಸುಮಾರು 116 ರೈಲ್ವೆ ಬ್ಯಾರಿಕೇಡ್ ಕಂಪ್ಲೀಟ್ ಆಗಿದೆ. ಇನ್ನೂ 200 ಕಿಲೋಮೀಟರ್ಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಆ ಕಾಮಗಾರಿಯನ್ನು ನಾವು ಶೀಘ್ರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ 200 ಕಿಲೋಮೀಟರ್ ನಾವು ಮಾಡಿದ ಮೇಲೆ ಮುಗೀತು ಅಂತಲ್ಲ, 200 ಪ್ಲಸ್ ಇನ್ನೂ ಬೇಡಿಕೆ 300 ಕಿಲೋಮೀಟರ್ ಇದೆ. ರೈಲ್ವೆ ಬ್ಯಾರಿಕೇಡ್ 1 ಕಿಲೋಮೀಟರ್ ಮಾಡಲಿಕ್ಕೆ ಹಿಂದೆ 1.5 ಕೋಟಿ ರೂಪಾಯಿ ಖರ್ಚಾಗ್ತಾ ಇತ್ತು. ಈಗ 1,20,75 ಲಕ್ಷ ರೂಪಾಯಿ 1 ಕಿಲೋಮೀಟರ್ಗೆ ಬೇಕಾಗಿದೆ. ನಾನು ಆರ್ಥಿಕ ಇಲಾಖೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪ್ರಸ್ತಾವನೆ ಸಲ್ಲಿಸಿದ್ದೇನೆ.
ಇವತ್ತು ಈ ಬೇಕಾದಷ್ಟು, ಯಾಕಂದರೆ ಮಾನವ ಏನು ಜೀವ ಅತ್ಯಮೂಲ್ಯವಾದಂಥದ್ದು. ಆ ಜೀವ ಸಂರಕ್ಷಣೆ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳು ತೆಗೆದುಕೊಳ್ಬೇಕಾಗ್ತದೆ, ಮಾಡಲೇಬೇಕಾಗ್ತದೆ. ಆ ದೃಷ್ಟಿಯಿಂದ ಅವರು ಒಪ್ಪಿಗೆಯನ್ನು ತಾತ್ವಿಕವಾಗಿ ಕೊಟ್ಟಿದ್ದಾರೆ. ಬರುವಂಥ ದಿನಮಾನಗಳಲ್ಲಿ ಇವತ್ತೇನು ಅವಶ್ಯಕತೆ ಇರುವಷ್ಟು ರೈಲ್ವೆ ಬ್ಯಾರಿಕೇಡನ್ನು ನಿರ್ಮಾಣ ಮಾಡಿ ಆದಷ್ಟು ಮಟ್ಟಿಗೆ ಮಾನವ ಪ್ರಾಣಿ ಸಂಘರ್ಷ ತಡಿಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಈಗ ಕಂದಕ ನಿರ್ಮಾಣ ಮಾಡುವಂಥದ್ದು ತಾವು ಹೇಳಿದ್ದೀರಿ. ಈಗ ಮ್ಯಾಂಗ್ಳೂರಿನಲ್ಲಿ ಹೌದು 2 ಸಾವುಗಳಾಗಿದೆ. ಭಾಳ ಅತ್ಯಂತ ದುರದೃಷ್ಟಕರವಾದಂಥ ನೋವಿನ ಒಂದು ಸಂಗತಿ. ಇವತ್ತು ಅದನ್ನು ಕಡಿಮೆ ಮಾಡುವಂಥ ದೃಷ್ಟಿಯಿಂದ ಅಲ್ಲಿನೂ ಸುಮಾರು ಕಡೆ ನಾವು ಆನೆ ಕಂದಕ ನಿರ್ಮಾಣ ಮಾಡಿದ್ದೇವೆ. ಅದಕ್ಕೆ ನಿರ್ವಹಣೆಯೂ ಮಾಡ್ತಾ ಇದ್ದೇವೆ. ಟೆಂಟಕಲ್ ಫೆನ್ಸಿಂಗ್ ಮಾಡಿದ್ದೇವೆ. ಸುಮಾರು 1700 ಕಿಲೋಮೀಟರ್ ಆನೆ ಕಂದಕ ನಿರ್ಮಾಣ ಮಾಡಿದ್ದೇವೆ. ಇಲ್ಲಿವರೆಗೆ ಸುಮಾರು 1300 ಕಿಲೋಮೀಟರ್ ಇವತ್ತು ಟೆಂಟಕಲ್ ಫೆನ್ಸಿಂಗ್ ಮಾಡಿದ್ದೇವೆ. ಇನ್ನು ಈ ವರ್ಷ ಎಷ್ಟು ಬೇಡಿಕೆಗೆ ಅನುಗುಣವಾಗಿ, ಯಾಕೆಂದರೆ ಹೋದ ವರ್ಷ ಮ್ಯಾಂಗ್ಳೂರಿನಲ್ಲಿ ಸಮಸ್ಯೆ ಇರಲಿಲ್ಲ. ಏನಾಗಿದೆ, ಆನೆ ಮತ್ತು ಕಾಡಿಗೆ ವ್ಯತ್ಯಾಸ ಇಲ್ಲ. ಇವತ್ತು ಸುಮಾರು ವರ್ಷದಿಂದ ಕೆಲವೊಂದು ಆನೆಗಳು ಅರಣ್ಯದ ಹೊರಗಡೆನೇ ಇದ್ದಾವೆ. ಈಗ ಕೊಡಗಿನಲ್ಲಿ 114 ಆನೆ, ಮೊನ್ನೆನೇ ಹೋಗಿದ್ದೆ ನಾನು, ರಿವ್ಯೂ ಮಾಡಿದೆ. 114 ಆನೆಗಳು ಕೊಡಗಿನಲ್ಲಿ ಅರಣ್ಯದ ಹೊರಗಡೆ ಇದ್ದಾವೆ. ಅವೆಲ್ಲ ಕಾಫಿ ಎಸ್ಟೇಟಲ್ಲಿ ಇದ್ದಾವೆ. ಅಲ್ಲೇ ಇರ್ತವೆ, ಅಲ್ಲೇ ಬೆಳೀತವೆ, ಅಲ್ಲೇ ಹುಟ್ಟುತ್ತವೆ. ಅದೇ ರೀತಿಯಲ್ಲಿ ಹಂಗೆ ನಡೀತಾ ಇದೆ. ಅದೇ ರೀತಿಯಲ್ಲಿ ಹಾಸನದಲ್ಲಿ ಸಹಿತ, ಈಗ ಹಾಸನದಲ್ಲಿ ಇವತ್ತು ಆನೆ ಸಮಸ್ಯೆ ಜಾಸ್ತಿ ಆಗಿದೆ. ಈ ಹಾಸನದಲ್ಲಿ ಸಹಿತ ಸುಮಾರು 40ರಿಂದ 60 ಆನೆಗಳು ಇವತ್ತು ಕಾಡಿನ ಹೊರಗಡೆ ಇದ್ದಾವೆ. ಈ ಆನೆಗಳು ಒಂದು ಕಡೆಯಿಂದ ಒಂದು ಕಡೆ ಮೂವ್ಮೆಂಟು ಮಾಡ್ತವೆ. ಈಗ ಮತ್ತೆ ಚಿಕ್ಕಮಗಳೂರು ಕಡೆ ಆನೆಗಳ ಹಾವಳಿ ಮತ್ತೆ ಸುಮಾರು 15 ದಿವಸದಿಂದ ಪ್ರಾರಂಭ ಆಗಿದೆ. ಅಲ್ಲಿ ಸಹಿತ ಇದರಲ್ಲಿ ಸಾವು ಆಗಿದೆ. ಅದಕ್ಕೆ ಇಲ್ಲಿವರೆಗೆ ಆನೆಯಿಂದ 13 ಸಾವುಗಳಾಗಿದೆ ಈ ಏಪ್ರಿಲ್ನಿಂದ. ಇವತ್ತು ಅದೇ ರೀತಿಯಲ್ಲಿ ಬೇರೆ ಬೇರೆ ಪ್ರಾಣಿಗಳ ಒಂದು ದಾಳಿಯಿಂದ ಸುಮಾರು 19 ಸಾವುಗಳು ಇಲ್ಲಿವರೆಗೆ ಆಗಿದೆ. ಹೋದ ವರ್ಷ 47 ಸಾವುಗಳಾಗಿತ್ತು. ಅದಕ್ಕಿಂತ ಮುಂಚಿತವಾಗಿ 65 ಸಾವುಗಳಾಗಿತ್ತು. ಈ ರೀತಿಯಲ್ಲಿ ಇವೆಲ್ಲ ಕಾಡಿನಲ್ಲಿ ಆನೆಗಳಿಗೆ ಬೇಕಾಗುವಂತ ಆಹಾರ ಏನಿದೆ, ಬಿದಿರು ಬೆಳೆಸುವಂಥದ್ದು, ಅಲ್ಲಿ ಅವ್ರು ಏನ್ ಬೇಡಿಕೆ ಇದೆ, ಬೇಡಿಕೆಗೆ ಅನುಗುಣವಾಗಿ ಕಂದಕ ನಿರ್ಮಾಣ ಮಾಡುವಂಥದ್ದು ಇರ್ಬೋದು, ಅಥವಾ ನಿಮ್ಗೆ ಟೆಂಟಕಲ್ ಫೆನ್ಸಿಂಗ್ ಹಾಕುವಂಥದ್ದು ಇರ್ಬೋದು. ಏನು ಈ ಒಂದು ಆನೆ ದಾಳಿ, ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡಲಿಕ್ಕೆ ನೀವೇನು ಸಲಹೆ ಹೇಳ್ತೀರಿ ನಮ್ಮ ಅಧಿಕಾರಿಗಳಿಗೆ ಹೇಳಿ ಅದನ್ನು ಕಾರ್ಯಗತ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಇಟ್ಟುಕೊಂಡು ಉತ್ತರವನ್ನ ಕೊಟ್ಟಿದ್ದಾರೆ. ನೇರವಾಗಿ ನನ್ನ ಪ್ರಶ್ನೆ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಇದರ ಪ್ರಮಾಣ ಅಗಾಧವಾಗಿ ದೊಡ್ಡದಾಗಿದೆ. ಎಲ್ಲಿಯವರೆಗೆ ಅಂದರೆ ನಾನು ಕಿಶೋರ್ ಅವರು ಅದನ್ನೇ ಕೂತ್ಕೊಳ್ಳಿ, ಒಬ್ರು ಮಾತಾಡಿ ನಿಲ್ಬಾರ್ದು. ಅದೇ ಉತ್ತರವನ್ನು ನಾವು ಅಪೇಕ್ಷೆ ಪಡೆದ. ಆನೆಯ ದಾರಿ ಅಂತ ಹೇಳಿತ್ತು, ಇಷ್ಟು ಪ್ರದೇಶದಲ್ಲಿ ಮಾತ್ರ ಓಡಾಡಬೇಕು, ಅಲ್ಲಿಗೆ ಇವತ್ತು ಸೀಮಿತ ಆಗಲಿಲ್ಲ, ಪೇಟೆಯ ಬದಿಯವರೆಗೂ ಬರಲಿಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಏನೋ ಒಂದು ವ್ಯತ್ಯಾಸ ಅಲ್ಲಿ ಆಗಿದೆ ಅಂತ ಹೇಳುವಂಥದ್ದನ್ನ, ಮತ್ತು ಸಚಿವರು ಅದಕ್ಕೆ ಒಂದು ಸಲಹೆಯನ್ನು ಕೊಡುವಂಥದ್ದು. ನನ್ಗೆ ಗೊತ್ತಿಲ್ಲ, ಶಿವಮೊಗ್ಗದಲ್ಲಿ ಒಂದು ಶಿಬಿರ, ಏನೋ ಒಂದು ಪ್ರವಾಸೋದ್ಯಮ ದೃಷ್ಟಿಯಲ್ಲಿ ಆನೆಯ ಶಿಬಿರವನ್ನು ಮಾಡಿದ್ದಾರೆ. ಸಾಕಷ್ಟು ಜನ ಹೋಗಿ ನೋಡ್ತಾ ಇದ್ದಾರೆ. ಸುಬ್ರಹ್ಮಣ್ಯದ ಪಕ್ಕದಲ್ಲಿ ಏನಾದರೂ ಆ ರೀತಿಯ ಒಂದು ಶಿಬಿರವನ್ನು ಮಾಡಿದ್ರೆ ಸಾಕು. ಪ್ರಶ್ನೆ ಹೆಂಗ್ ನಡೆಸ್ಬೇಕು ನೋಡಿ. 1 ತಾಸು 15 ನಿಮಿಷ ಆಯ್ತು. ಸರಿ ಸರ್, ಆದ್ರೆ ನೀವು ತಿಳ್ಕೊಬೇಕು. ನೀವು ಸಮಸ್ಯೆಯನ್ನು ಇಲ್ಲಿ ನೀವು ತಿಳ್ಕೊಳ್ಳೋದು ಅವ್ರು ತಿಳ್ಕೊಳಂಗಿಲ್ಲ. ಸಭಾಪತಿಗಳೇ, ಭಾಷಣ ಯಾಕೆ ಮಾಡ್ತೀರಿ? ಏನ್ ಕ್ವಶನ್ ಕೇಳಿ. ಅದನ್ನೇ ಕೇಳಿದೆ ನಾನು. ಸಲಹೆ ಬಿಡಿ. ಒಂದು ಶಿಬಿರ ಮಾಡೋದ್ರ ಬಗ್ಗೆ ಏನಾದ್ರೂ ಒಂದು ಆಲೋಚನೆ ಮಾಡ್ತೀರಾ ಅಂತ ಹೇಳಿ. ಒಂದು ತೀರ್ಮಾನ ಮಾಡಿಯಪ್ಪ. ಅದು ಪರಿಹಾರವನ್ನ ಜಾಸ್ತಿ ಮಾಡ್ತೀರಾ, ಕೇರಳಕ್ಕೆ ಜಾಸ್ತಿ ಕೊಡ್ತೀರಿ, ನಮಗೆ ಜಾಸ್ತಿ ಕೊಡ್ತೀರಾ. ಇಲ್ಲಿ ಬೆಳೆ ಪರಿಹಾರ ನಮ್ಮದೆಲ್ಲ ದೀರ್ಘಾವಧಿಯ ಬೆಳೆಗಳು, ಅಡಿಕೆ, ತೆಂಗು, ಹಾಗಾಗಿ ಹೆಚ್ಚಿಗೆ ಪರಿಹಾರ ಕೊಡಿ ಅಂತ ಹೇಳಿ ನಾವು ಕೇಳ್ತಾ ಇರುವಂತದ್ದು. ಸನ್ಮಾನ್ಯ ಸಭಾಪತಿಗಳೇ, ಕೇರಳಗೆ ಪರಿಹಾರ ಕೊಟ್ಟಿದ್ದೀರಿ ಅಂತ ಹೇಳಿದ್ದೀರಿ. ಅರಣ್ಯ ಇಲಾಖೆ ವತಿಯಿಂದ, ನಮ್ಮ ಸರ್ಕಾರದ ವತಿಯಿಂದ ತಾವು ಟ್ವೀಟು ಮಾಡ್ತಾ ಇದ್ದೀರಿ. ಭಾಳ ಸಲ ಒಂದು ನಯಾ ಪೈಸೆನೂ ಕೇರಳಗೆ ನಾವು ಪರಿಹಾರ ಕೊಟ್ಟಿಲ್ಲ. ಒಂದನೇದು ಪರಿಹಾರ ಈಗಾಗಲೇ ಈ ವರ್ಷ ಹೈವೇದಲ್ಲಿ 15 ಲಕ್ಷ ಪರಿಹಾರ ಇತ್ತು, 20 ಲಕ್ಷ ರೂಪಾಯಿ ಮಾಡಿದ್ದಿದೆ. 20 ಲಕ್ಷ ರೂಪಾಯಿ ಈಗಾಗಲೇ ಉತ್ತರ ಹೇಳ್ಬಿಡಿ. ಎಲ್ಲಿ ಅದೇ ಹೇಳ್ತಾ ಇದ್ದೀನಿ. ಅದೇ ಪರಿಹಾರ ಕೇಳಿದ್ರು ಅವ್ರು, ಹೆಚ್ಚು ಕೊಡ್ರಿ ಅಂತ ಹೇಳಿ. ಅದಕ್ಕೆ 20 ಲಕ್ಷ ರೂಪಾಯಿ ಮಾಡಿದ್ದಿದೆ. 20 ಲಕ್ಷ ರೂಪಾಯಿ ಪ್ರಾಣಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುತ್ತಾ ಸರ್? 15 ಲಕ್ಷ 20 ಲಕ್ಷ ಅಂದ್ರೆ ಅದಕ್ಕೆ ಅರ್ಥ ಉಂಟಾ? ನಾನು ಅನ್ನೋದು ಪ್ರಾಣ ಹಾನಿ ಆಗದಾಗೆ ಮಾಡ್ಬೇಕು. ಅವರು ಬೆಲೆ ಹಾನಿಗೆ ಕೇವಲ 15,000 ಕೊಟ್ಟಿದ್ದಾರೆ ಅಷ್ಟೇ. ನಾನು ಈಗಾಗಲೇ ಒಂದು ರೇಡಿಯೋ ಕಾಲರ್ ಹಾಕಿ ಬೆಲೆ ಕಟ್ಟಲಿಕ್ಕೆ ಒಂದು ETF ಮಾಡಿ ಸರ್, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿ ಸರ್. ಕನ್ನಡ ಜಿಲ್ಲೆಯಲ್ಲಿ ಇಲ್ವೇ ಇಲ್ಲ ಸರ್, ಇಲ್ವೇ ಇಲ್ಲ.
ಅಲ್ಲಿ ಆದ್ರೆ ಅವ್ರಿಗೆ ಸಾಂತ್ವನ ಅವ್ರು ಕೊಡ್ಬೇಕು ಉತ್ತರ ಅಂತ ಹೇಳ್ತಾರೆ. ರೀತಿಯಲ್ಲಿ ನಾವು ಮಾಡಿದ್ದಲ್ಲ. ಜನ ಇಲ್ಲ. ನೀವು ಅಲ್ಲ, ಅವ್ರು ಕೇಳಿದ್ದಕ್ಕೆ ಉತ್ತರ- ಉತ್ತರ ಕೊಡ್ತಾ ಇದ್ದೇನೆ ನಾನು. ಅವ್ರು ಉತ್ತರ ಹೇಳಿಸೋರಲ್ರಿ ನೀವು ಪ್ರಾಣಕ್ಕೆ ಶಿಬಿರ ಬಗ್ಗೆ ಬೆಲೆ ಕಟ್ಟಲಿಕ್ಕೆ ಅಲ್ಲ, ಅವ್ರು ಉತ್ತರ ಹೇಳ್ತಾರೆ ಮಾತಾಡ್ತಾರೆ. ಈಗಾಗಲೇ ನಮ್ಮಲ್ಲಿ ಬಿಡಿ. ಸುಮಾರು 8-9 ಶಿಬಿರಗಳಿದ್ದಾವೆ. ಬಿಡಿ. ಶಿವಮೊಗ್ಗದಲ್ಲಿ ಇದ್ದಿದ್ದ ತರ ಬಿಡಿ, ನೀವು ಅಲ್ಲಿ ಬಿಡಿ. ಒಂದ್ ವೇಳೆ ಒಂದು ಶಿಬಿರದಲ್ಲಿ 8, 10, 20 ಆನೆಗಳು ಅಲ್ಲ, ಮಾತ್ರ ಉತ್ತರನೇ ಇಕ್ಲಿಕ್ಕೆ ಹೇಳಕ್ ಸಾಧ್ಯ ಇದೆ. ಆನೆ ಇವತ್ತು ಸೆರೆ ಹಿಡುವಂಥದ್ದು, ಆನೆ ಸೆರೆ ಹಿಡುವಂಥದ್ದು ಬಹಳ ಅದೊಂದು ದೊಡ್ಡ ರೀತಿಯಲ್ಲಿ ಯೋಜನೆ ಮಾಡಬೇಕಾಗುತ್ತೆ. ಸಾಕ್ಬಿಡಿ. ಅಪಾಯಕಾರಿಯಾದಂಥ ಒಂದು ಅದು ಯೋಜನೆ. ಆದರೂ ಎಲ್ಲಿ ಪುಂಡಾನೆಗಳಿರ್ತವೆ ಅಂತ ಸೆರೆ ಹಿಡಿದು ಶಿಬಿರಗಳಿಗೆ ಕಳಿಸಿ ಅದಕ್ಕೆ ಟೇಮ್ ಮಾಡುವಂಥದ್ದು Right, right. ಆ ಒಂದು ಯೋಜನೆಯನ್ನು ಮಾಡಲಿಕ್ಕೆ ಪ್ರಸ್ತಾವನೆ ಕೊಟ್ಟು ನಮ್ಮ ಅಧಿಕಾರಿಗಳಿಗೆ ಹೇಳಿ ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೀನಿ. ಪುಟ್ಟಣ್ಣ